ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಚಿಕ್ಕಮಂಗ್ಳೂರಲ್ಲಿ ನಮ್ಮ ತಮ್ಮನ ಮನೆ ಬಿಕ್ಕೆ ಮನೆಯಿಂದ. ಸೊ ನಾವು ಫ್ಯಾಮಿಲಿ ಎಲ್ಲ ಇವಾಗ ಒಂದು ಟೆಂಪಲ್ ವಿಸಿಟ್ಗೆ ಹೋಗ್ತಾ ಇದ್ವಿ. ಸೊ ಯಾವ ಟೆಂಪಲ್ ವಿಸಿಟ್ ಮಾಡ್ತಾ ಇದೀವಿ ಅಂತ ನಾವು ಫ್ಯಾಮಿಲಿ ಎಲ್ಲ ತೋರಿಸ್ತಾ ಇದ್ವಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿಯಾಗಿ ನಿಂತಿದ್ದೀನಿ, ಹೊರಡಬೇಕು. ನನ್ನ ತಮ್ಮ ಬರಬೇಕು. ತಮ್ಮ ಬಂದ ತಕ್ಷಣ ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ಇವರು ನಮ್ಮ ದೊಡ್ಡಪ್ಪ. ನಂತ ಇದೀವಿ ನಾವಿವತ್ತು ಗೂಡ್ ಕಚ್ಚಕ್ಕೆ. ಇಲ್ಲ ಗೈಸ್, ಅವಾಗಲೇ ಬೆಳಗ್ಗೆ ನಮ್ಮ ದೊಡ್ಡಪ್ಪ 6 ಗಂಟೆಗೆ ಎದ್ದು ಕಾಫಿ ಗಿಡ ಕೊಚ್ಬಿಟ್ಟು ಬಂದಿರು. ಈಗ 9:30 ಅವ್ರು ಬರಲ್ಲ ಅಂತ ಇದ್ರು. ನಾವೆಲ್ಲ ಫೋರ್ಸ್ ಮಾಡೋದಕ್ಕೆ ಅವರು ನಮ್ಮ ಜೊತೆ ಜಾಯ್ನ್ ಆಯ್ತವ್ರೆ. ಬರ್ತಾ ಇದಾರೆ ಗೈಸ್. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮ್ಮ ತರು ಬಂದ ಆ್ಯಂಡ್ ನಮ್ಮ ಶಕ್ತಿ ಆಗ್ಲಿಂದ ನಮ್ಮ ಜೊತೆನೇ ಇದ್ದಾನೆ. ಬಟ್ ಇವಾಗ ತೋರಿಸ್ತಾ ಇದೀನಿ ಲಾಗಲ್ಲಿ. ಇವಾಗ ಫಸ್ಟ್ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ತರು? ಫಸ್ಟ್ ಟೈಮ್ ಅಲ್ಲ, ನಾವು ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಅಂತ ಅನ್ಲಿಲ್ಲ. ಫಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ? ಫಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಕಾರಳಿಗೆ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಮುಂದೆ ಪ್ಲೇಸ್. ಐ ಆಮ್ ಆಸ್ಕಿಂಗ್ ಯು ಪ್ಲೇಸ್. ಕನ್ನಡ ಮಾತಾಡೋ ತನಕ ನಾನು ಏನು ಹೇಳಲ್ಲ. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಕಾರಳಿಗೆಲ್ಲ ಹೇಳ್ತಾರೆ ನಾನು. ಎಲ್ಲಿಗೆ ಪ್ಲೇಸ್, ಯಾವ ಪ್ಲೇಸ್ ಹೋಗ್ತಾ ಇದೀವಿ, ಯಾವ ಸ್ಥಳಕ್ಕೆ ನಾವು ಮೊದಲು ಭೇಟಿ ನೀಡುತ್ತಿದ್ದೇವೆ. ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಚಿಕ್ಕಮಗಳೂರಿನಲ್ಲಿ ಯಾವ ಒಂದು ಸ್ಥಳ ಅದು ಹೋದ್ಮೇಲೆ ತೋರಿಸ್ತೀವಿ. ಗೈಸ್ ಮಾತಾಡ್ಬೇಕು. ಏನಂತಾನೆ ಗೊತ್ತಾ ಗೈಸ್, ನಾನೇನಾದ್ರೂ ಲಾಗ್ ಮಾಡಿದ್ರೆ ಅದ್ರಲ್ಲಿ ಏನು ಕಂಟೆಂಟ್ ಇರಲ್ಲ ಅಂತಾನೆ. ಇವ್ನ್ ಕಂಟೆಂಟ್ ಕೊಡು ಅಂದ್ರೆ ಇಂಥವ್ ಕಂಟೆಂಟ್ ಕೊಡ್ತಾನೆ. ವಿಡಿಯೋ ಆನ್ ಮಾಡ್ಬಿಟ್ಟು ಕಂಟೆಂಟ್ ಕೊಡು ಅಂದ್ರೆ ಎಲ್ಲಿಂದ ಕೊಡೋಣ? ಏನಿಲ್ಲ ಗೈಸ್, ನಾನು ಅವಾಗ್ಲೇ ಹೇಳಿದ್ದೀನಿ. ತಿನ್ನಂಗ ಬಾಳೆಹಣ್ಣ. ಅಯ್ಯೋ ಯಾಕೆ ಶಕ್ತಿ ಏನಂದ ಅಂದ್ರೆ, ವೇಟ್ ಶಕ್ತಿ, ಕಮ್ ಪ್ಲೀಸ್. ಶಕ್ತಿ ನನ್ನ ಹೆಸರು ಬರೀತಾನೆ ಇರೋ ಕಾರಲ್ಲಿ, ಅಂದ್ರೆ ಧೂಳು ಹಿಡ್ದಿರೋ ಕಾರಲ್ಲಿ. ಲೆಟ್ಸ್ ಸಿ. ಅವನ ಹೆಸರು ಬರ್ದ. ಇನ್ನೆಂತಾನು ಇಂಥವ್ರೆ ಗಾಯ್ಸ್ ಮಾಡೋದು. ಇವನೇ ಡ್ರೈವರು ಗಾಯ್ಸ್. ನಮ್ಮ ಒಂದು ಟ್ರಿಪ್ಪಲ್ಲಿ ಏನಾರೇ ಆಗಲಿ, ಎಕ್ಸ್ಕ್ಯೂಸ್ ಮೀ, ಯಾವಾಗಲೂ ಡ್ರೈವ್ ಮಾಡೋದು. ಅವನು ಗೇಟ್ ತೆಗಿತಾವನೆ. ವಿತಿನ್ 10 ಮಿನಿಟ್ಸ್ ನಾವು ಹೊರಡ್ತೀವಿ. ಇವಾಗ ಹೊರಟ್ವಿ ನೋಡಿ. ನಮ್ಮ ಅನಿತಮ್ಮ ಜೊತೆಲಿ ಒಂದು ಕಾರಲ್ಲಿ, ನಾನು ನಮ್ಮ ಅನಿತಮ್ಮ, ನಮ್ಮ ದೊಡ್ಡಪ್ಪ ಹೊರಟ್ವಿ. ಇನ್ನೊಂದರಲ್ಲಿ ನಮ್ಮ ಚಿಕ್ಕಮ್ಮ ಆ್ಯಂಡ್ ನಮ್ಮಪ್ಪ ಅಮ್ಮ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಅವ್ರು ಇನ್ನೊಂದು ಕಾರಲ್ಲಿ ಇದ್ದಾರೆ. ಆಮೇಲೆ ತೋರಿಸ್ತೀನಿ ಗೈಸ್. ಅವರೇ ನಮ್ಮ ಚಿಕ್ಕಪ್ಪ ನೋಡಿ. ಅಪ್ಪ, ಅಮ್ಮ, ಚಿಕ್ಕಮ್ಮ ಆ ಕಾರಲ್ಲಿ ಬರ್ತಾ ಇದ್ದಾರೆ ಗೈಸ್. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದು ಇವಾಗ ಬಂದ್ರು. ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ನಾವಿವಾಗ ಹೋಗ್ತಾ ಇರೋದು ಕಲ್ಲತ್ಗಿರಿ. ಸೊ ಅಲ್ಲಿ ಇನ್ನು ಕಲ್ಲತ್ಗಿರಿಗೆ ಹೋಗಿಲ್ಲ. ಗಂಗೂರ್ ಕ್ರಾಸ್ ಅಂತ ಒಂದು ಕ್ರಾಸ್ ಅಲ್ಲಿ ನಿಂತಿದ್ವಿ. ನಮ್ದು ಇನ್ನೊಂದು ಕಾರು ಬರ್ತಾ ಇದೆ. ಸೊ ಹಂಗಾಗಿ ನಿಂತಿದ್ದೀವಿ ಗೈಸ್. ಹೆಂಗ ಅನಿಸ್ತು ಡ್ರೈವಿಂಗ್ ಮಾಡಿ? ಏನು ಅನಿಸ್ತಾ ಇಲ್ಲ. ಈಗ ನಾವು ಮುಂದೆ ಒಂದು ಕಾರ್ ಹೋಯ್ತು ಅಂತ ಬೇಗ ಬಂದ್ವಿ. ಅವ್ರು ನೋಡಿದ್ರೆ ನಮ್ಗಿಂತ ಹಿಂದೆ ಇದ್ದಾರೆ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲೇ ಒಂದು ಗಂಗೂರ್ ಕ್ರಾಸ್ ಅನ್ನೋ ಕ್ರಾಸಲ್ಲಿ ನಿಲ್ಲಿಸ್ಕೊಂಡಿದೀವಿ ಕಾರ. ಅಲ್ಲಿ ಬರ್ದಿರೋದೇ ಗಂಗೂರು ಕ್ರಾಸ್ ಅಂತ. ಹಳೆ ಗಂಗೂರು, ಹೊಸ ಗಂಗೂರು ಗೈಸ್. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಗ ಅಪ್ಪ ಅಮ್ಮನ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ. ಇದು 7 ಜನುಮದ ಲವ್. ಕಲ್ಲತ್ಗಿರಿ ರೀಚ್ ಆಗಿದ್ದೀವಿ ನಾವು. ಐಸ್ ವಿ ಆರ್ ರೀಚ್ಡ್. ಕಲ್ಲತ್ಗಿರಿ ಬೆಟ್ಟ ಮುಂದೆ. ಕ್ಷೇತ್ರ ಕಲ್ಲತ್ಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ. ಆ್ಯಕ್ಚುಲಿ ನಾನು ಇದ್ದೆ ಫಸ್ಟ್ ಟೈಮ್ ಬಂದಿರೋದು. 3 ಜನ ಅಕ್ಕ ತಂಗಿರು. ಗೈಸ್ ನೋಡಿ, ಅದೇ ಕಲ್ಲತ್ಗಿರಿ ದೇವಸ್ಥಾನ. ಅದ್ರ ಒಳಗೆ ದೇವಸ್ಥಾನ ಇದೆ. ಅಲ್ಲಿ ಕೆಳಗಡೆ ನೀರು ಹರಿತಾ ಇದೆ. ಸೊ
ಅಲ್ಲಿಂದ ದಾಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು. ಇಲ್ಲಿ ನಾವು ಫ್ಯಾಮಿಲೀಸ್ ಎಲ್ಲ ಹೋಗಿ ಗಾಯ್ಸ್. ಇವ್ರು ಏನಾರು ಇದ್ಬಿಟ್ರೆ ನನ್ನ ವ್ಲಾಗಲ್ಲಿ ನನಗೆ ಮಾತಾಡೋಕೆ ಅವಕಾಶನೇ ಕೊಡಲ್ಲ, ಎಸ್ಪೆಷಲಿ ಫಾರ್ ದಟ್. ಹೌದು ಚಿಕ್ಕಪ್ಪ, ಇದ್ರದ್ದು ಮಹಿಮೆ, ಇದ್ರ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಏನಾರು ಗೊತ್ತಾ ನಿಮಗೆ? ಕಲ್ಲತ್ಗಿರಿ ದೇವಸ್ಥಾನದ್ದು ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಲಾಗಲ್ಲಿ ಅಪ್ಡೇಟ್ ಮಾಡಿವಿ, ಹೇಳಿ. ಗೊತ್ತಿಲ್ವಾ? ನಿಮ್ಮ ಅಪ್ಪ ಅಮ್ಮ ಯಾರು ನಿಮ್ಗೆ ಹೇಳಿಲ್ವಾ? ಇದೇ ಎಷ್ಟನೇ ಸಲ ಬರ್ತಿರೋದು ನೀವು? ಮತ್ತೆ 5 ಸಲ ಬಂದರೂ ಗೊತ್ತಿಲ್ಲ ಗೈಸ್. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಗೈಸ್ ನೋಡಿ, ಇವಾಗ ನಮ್ಮ ಅಪ್ಪ ಮತ್ತೆ ನಮ್ಮ ಚಿಕ್ಕಪ್ಪ ಇಳಿತಾವ್ರೆ. ಗೈಸ್ ಒಬ್ಬ ತುಂಬಾ ಕೋಲ್ಡ್ ಇದೆ ಗೈಸ್. ಇಲ್ಲೇ ಇರೋ ದೇವಸ್ಥಾನ, ಇಲ್ಲಿ ಒಳಗಡೆಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು. ನೋಡಿ ಸ್ನಾನ ಮಾಡ್ತೇವೆ. ನಾನು ಆಕ್ಚುಲಿ ಬಟ್ಟೆ ತಂದಿದ್ದೆ, ಬಟ್ ನಾನು ಸ್ನಾನ ಮಾಡ್ತಾ ಇಲ್ಲ. ಅಯ್ಯೋ, ಇಲ್ಲಿ ನೋಡಿ ಗೈಸ್. ಎಣಿಸ್ತೈತೆ ಎಷ್ಟು ಬಂದೈತು? ಎಷ್ಟು ಬಂದೈತಪ್ಪ? 9 ಬಂದೈತಾ? ಆ್ಯಕ್ಚುಲಿ ಸ್ನಾನ ಮಾಡಬೇಕು, ಬಟ್ ನಾನು ಸ್ನಾನ ಮಾಡಲಿಲ್ಲ, ಹಂಗೆ ಮುಖ ತೊಳ್ಕೊಂಡೆ. ಚಳಿಯಲ್ಲ ಯಾರಿಗೋ ದೇವ್ರು ಬಂದಿದೆ ಪಾಪ, ನೀ ಕಳ್ಸ ತರಿಸ್ತಾ ಇದ್ರು. ಇಲ್ಲಿ ಈ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಬಂದ್ರೆ ಲೊಕೇಶನ್ ಸಿಗುತ್ತೆ. ಅಪ್ಪಿ ನೀನೇ ಕಲ್ಲಿದೀಯಾ? ನೆಕ್ಸ್ಟು ಕಲ್ಲತ್ಗಿರಿ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಅದು ಚೌಡೇಶ್ವರಿ ದೇವಸ್ಥಾನ. ನಮ್ಮ ಮಮ್ಮಿ ಆ್ಯಕ್ಚುಲಿ ಸ್ನಾನ ಮಾಡಲ್ಲ ಅಂತಿತ್ತು, ಸ್ನಾನ ಮಾಡಿದ್ದಾರೆ. ಹೆಂಗನ್ನಿಸ್ತು ಮಮ್ಮಿ? ಅಲ್ಲಿ ಹೋಗಿ ಕೋಲ್ಡ್ ಫೀಲ್ ಆಗಲಿಲ್ವಾ? ಹೋಗಿ ತಕ್ಷಣ ನಮಗೆ ಬೇಡ ಅನಿಸ್ತಿತ್ತು, ಆಮೇಲೆ ಕೊನೆಗೆ ನಿಂತ್ಕೊಳ್ಳ ಅನಿಸ್ತು. ಆಮೇಲೆ ಅಂತೂ ಹೋಗಲ್ ಸಂದಿನ ಹೋಗಿ ನಮ್ಮ ಮಮ್ಮಿದು ಅಲ್ಲೂ ಪೈನ್ ಆಗಿದೆ, ಅದಕ್ಕೆ ಊದ್ಕೊಬಿಟ್ಟಿದೆ ಮಕ್ಕ ಎಲ್ಲ. ಇದೇನಿದೆ ದೊಡ್ಡಮ್ಮ? ಹಾಂ, ಮಾತ್ರ ಇಲ್ಲಿ ವರಾಂಡ ಚೆನ್ನಾಗಿದೆ ಇದು. ಲಾಸ್ಟ್ ಟೈಮ್ ಹತ್ತಿದ್ದು ದೇವರಮ್ಮನ ಬೆಟ್ಟ, ಮತ್ತಾಗೆ ನಾನು ನೋಡೋಣ ಅಂತ ನಮ್ಮ ಮಮ್ಮಿ ನೋಡಿರಲಿಲ್ಲ, ಸೊ ಮತ್ತೆ ಬಂದಿದ್ದೀವಿ. ಬಟ್ ದೇವಸ್ಥಾನ ಕ್ಲೋಸ್ ಆಗಿದೆ. ದೇವಸ್ಥಾನ 5 ಗಂಟೆಗೆ ಓಪನ್ ಅಂದರು, ಹಂಗಾಗಿ ನಾವು ವಾಪಸ್ ಹೊರಟ್ವಿ. ಬರ್ತಾ ಸಿರಿ ಕೆಫೆ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.